ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ಪ್ರತ್ಯಕ್ಷ, ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸ. ರಾತ್ರೋರಾತ್ರಿ ಸರ್ಕಾರಿ ಶಾಲಾ ಆವರಣದಲ್ಲಿ ಯಾರೋ ಅಂಬೇಡ್ಕರ್ ಪುತ್ಥಳಿಯನ್ನ ಇಟ್ಟಿರುವ ಘಟನೆ ಭಾನುವಾರ ಬೆಳಗ್ಗೆ ಬೆಳಕಿಗೆ ಬಂದಿದ್ದು, ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಚಿಂತಾಮಣಿ ನಗರದ ಹಳೆ ಕೆನರಾ ಬ್ಯಾಂಕ್ ಪಕ್ಕದಲ್ಲಿನ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ದುರಸ್ತಿಯಲ್ಲಿ ಇದ್ದನ್ನ ಕಂಡ ಅನಿತಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಲಿಯೋ ಕ್ಲಬ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣ ಅವರು ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ಪಣ ತೊಟ್ಟು ಶಿಕ್ಷಣ ಇಲಾಖೆಯ ನಿಯಮಗಳ ಅನುಸಾರ ಸರ್ಕಾರಿ ಶಾಲೆಯನ್ನ ದತ್ತು ಪಡೆದುಕೊಂಡು ಸುಮಾರು 1.5 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಆ ಶಾಲೆಯ ಕಟ್ಟಡ ನವೀಕರಣ, ಶಾಲಾ ಆವರಣದಲ್ಲಿ ಪಾರ್ಕ್, ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಲು ಎಲ್ಲಾ ರೀತಿಯ ಕಾಮಗಾರಿಗಳನ್ನು ಮುಗಿಸಿ ಉದ್ಘಾಟನೆಗೆ ಸಿದ್ಧಗೊಳ್ಳುತ್ತಿರುವಾಗಲೇ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ಇರಬಾರದೆಂದು ಬಿಇಒ ಹಾಗೂ ಶಿಕ್ಷಣ ಇಲಾಖೆಯ ಜಿಲ್ಲಾ ಡಿಡಿಪಿಐ ಅವರು ಅನುಮತಿ ನಿರಾಕರಿಸಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲಾ ಆವರಣದಲ್ಲಿ ದಲಿತ ಮುಖಂಡರಿಂದಲೇ ಪರ ಮತ್ತು ವಿರೋಧ ವ್ಯಕ್ತವಾಗಿತ್ತು. ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪಿಸಲು ಅನುಮತಿ ನೀಡಬೇಕೆಂದು ಒತ್ತಾಯಿಸಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸ್ಥಳೀಯ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸೆಪ್ಟೆಂಬರ್ 12ಕ್ಕೆ ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿತ್ತು. ಆದರೆ ಸರ್ಕಾರಿ ಶಾಲಾ ಆವರಣದಲ್ಲಿ ಯಾರೋ ರಾತ್ರೋರಾತ್ರಿ ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಟ್ಟಾರೆಯಾಗಿ ಈಗಾಗಲೇ ಸರ್ಕಾರಿ ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿ ಇಡಲು ಪರ ಮತ್ತು ವಿರೋಧ ವ್ಯಕ್ತವಾಗುತ್ತಿರುವ ಸಂದರ್ಭದಲ್ಲೇ ಯಾವ ಕಾರಣಕ್ಕಾಗಿ ಅಂಬೇಡ್ಕರ್ ಪುತ್ಥಳಿ ಇಟ್ಟು ಹೋಗಿದ್ದಾರೆ ಎಂಬುದು ಪೊಲೀಸರ ತನಿಖೆಯಿಂದ ಮಾತ್ರ ಹೊರಬರಬೇಕಾಗಿದೆ. ಯಾವುದೇ ರೀತಿ ನಾನು ಇದುವರೆಗೂ ಸ್ಪಂದನೆ ಮಾಡಿರಲ್ಲ ಬಿಒ ಅವರು. ಇದೆಲ್ಲ ನಡೀತಾ ಇರುತ್ತೆ. ಈ ಟೈಮಲ್ಲಿ ಬಿಒ ಮತ್ತೆ ಡಿಡಿಪಿ ಅವರು ಒಂದ್ ದಿವಸ ಕನ್ಸ್ಟ್ರಕ್ಷನ್ ನಡೆಯುವಾಗ ಸ್ಟಾರ್ಟ್ ಮಾಡಿ ಬರ್ತಾರೆ. ಅಲ್ಲಿಗೆ ಬಂದಾಗ ಹೇಳ್ತಾರೆ, ಅಂಬೇಡ್ಕರ್ ಸ್ಟ್ಯಾಚ್ಯೂನ ನೀವು ಸ್ಟಾರ್ಟ್ ಮಾಡಿದಾರ ಅಂತ ಹೇಳ್ಬಿಟ್ಟು ಏಕಾಏಕಿ ಬಂದು ಯಾವುದೇ ನಿಮ್ಮ ಹತ್ರ ಪರ್ಮಿಷನ್ ಇಲ್ಲ ಅಂತ ಹೇಳಿ ಬಿಒ ಮತ್ತೆ ಡಿಡಿಪಿ ಅವರಿಬ್ಬರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಬಾರ್ದು, ಸ್ಟ್ಯಾಚ್ಯೂನೇ ಮಾಡಬಾರ್ದು, ನೀವು ಯಾಕೆ ಮಾಡ್ತೀರಾ, ಇಲ್ಲಿ ಕೋಮುಗಲಭೆಗಳು ಸೃಷ್ಟಿ ಮಾಡಕ್ ಬರ್ತೀರಾ ಅಂತ ನಾವು ಈ ರೀತಿ ಇದ್ರಲ್ಲಿ ಸರ್ ಬ್ಯಾಂಕ್ ಆಫ್ ಅಪ್ರೂವಲ್ ಇದೆ, ನಮ್ಗೆ ಇದೆಲ್ಲ ಇದೆ ನೋಡಿ ಅಂತ ಹೇಳಿದ್ರು. MOL ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಡ್ರಾಯಿಂಗ್ ಮತ್ತು ಡಿಸೈನ್ ಅದ್ರ ಪ್ರಕಾರ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಯಾವುದೇ ರೀತಿ ನಮ್ಗೆ ಸ್ಪಂದಿಸಲ್ಲ, ಇದು ಅಪ್ರೂವಲ್ಲೇ ಅಲ್ಲ ಅಂತ ಹೇಳ್ತಾರೆ. ನೋಡಿ ಬೇರೆ ಎಲ್ಲ ಕರೆಕ್ಟ್ ಅಂತೆ, ಆ ಬಿಲ್ಡಿಂಗ್ ಅಲ್ಲಿ ಏನ್ ರಿನೋವೇಷನ್ ಮಾಡ್ತಾರೆ, ರೂಮ್ ಆಗಲಿ ಟಾಯ್ಲೆಟ್ ಆಗಲಿ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗತ್ತಂತೆ. ಎಕ್ಸೆಪ್ಟ್ ಅಂಬೇಡ್ಕರ್ ಸ್ಟ್ಯಾಚ್ಯೂ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾತ್ರ ಅಪ್ಲಿಕೇಬಲ್ ಆಗಲ್ವಂತೆ ಪರ್ಮಿಷನ್ ಲೆಟರ್. ನನಗೆ ಗೊತ್ತಿಲ್ಲ, ಬಿಒ ಅವ್ರಿಗೆ ನಾನು ಈ ಮುಖಾಂತರ ಕೇಳಕ್ ಇಷ್ಟಪಡ್ತೀನಿ, ಏನು ನಾನೇನಾದ್ರೂ ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ತಾ ಇದೀನ, ಇಲ್ಲ ಅಂತಂದ್ರೆ ಅಲ್ಲೇನಾದ್ರೂ ನಾನು ನಮ್ಮ ಮನೆ ಏನಾದ್ರು ಕಟ್ಕೊಂತ ಇದೀನ, ಇಲ್ಲ ಅಂತಂದ್ರೆ ನಾನೇನಾದ್ರು ರಿಯಲ್ ಎಸ್ಟೇಟ್ ಮಾಡಕ್ಕೆ ಏನಾದ್ರು ಸೈಟ್ ಏನಾದ್ರು ಮಾಡ್ಕೊಂತ ಇದೀನ. ಯಾಕೆ ಬಿಒ ಅಷ್ಟು ಮಾತ್ರ ಸ್ಪಂದಿಸಕ್, ಬಡ ಮಕ್ಕಳು ಮಾಡ್ತಾ ಇರೋದಕ್ಕೆ ಸ್ಪಂದಿಸಕ್ ಆಗಲ್ವಾ? ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಯಾಕೆ ಇವಾಗ ಅದನ್ನೇ ಸ್ಪೆಸಿಫಿಕಲಿ ಟಾರ್ಗೆಟ್ ಮಾಡಿ ಯಾಕೆ ನನಗೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದೀರಾ? ಏನ್ ಸರ್ ಈ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಕ್ ಬಂದ್ರು ತೊಂದರೆಗಳು ಅನುಭವಿಸ್ಬೇಕಾ ಸರ್? ನಿಜವಾಗ್ಲೂ ನನಗೆ ಈ ವಿಚಾರದಲ್ಲಂತೂ ತುಂಬಾ ಬೇಜಾರಾಗೋಗಿದೆ. ಒಂದು 10 ಜನ ಬಡವ ಮಕ್ಕಳು ಒಳ್ಳೇದು ಮಾಡ್ಬೇಕಂತ ಬಂದ್ರೆ ಬಿಒ ಮತ್ತೆ ಡಿಡಿಪಿ ಅವರು ತುಂಬಾ ನನಗೆ ಬೇಜಾರಾಗೋಗ್ಬಿಟ್ಟಿದೆ. ಸೋಷಿಯಲ್ ಸರ್ವಿಸ್ ಏನಕ್ಕೆ ಈ ಪ್ರೊಫೆಷನ್ ಬಂದಿದ್ದೀನಿ ಅನಿಸ್ತಾ ಇದೆ. ಏನ್ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ಇಡಬಾರ್ದು ಅನ್ನಕ್ಕೆ ಯಾಕೆ ಇಡಬಾರ್ದು ಸರ್? ನಾಳೆ ದಿವಸ 10 ಜನ ಮಕ್ಕಳ ಸ್ಟ್ಯಾಚ್ಯೂ ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಗ್ರಹ ನೋಡಿ ಕೈ ಮುಗಿದು ಹೋದ್ರೆ ಎಷ್ಟು ಸ್ಫೂರ್ತಿ ಸರ್, ಅವ್ರಿಗೆ ಎಷ್ಟು ಇನ್ಸ್ಪಿರೇಷನ್ ಆಗತ್ತೆ ಸರ್. ನನಗೆ ಇದರಲ್ಲಂತೂ ಬಿಒ ಅವರು ತುಂಬಾ ಬೇಜಾರ್ಪಡಿಸಿದ್ದಾರೆ. ನಾನು ಅದಕ್ಕೆ ಈ ನಿಟ್ಟಿನಲ್ಲಿ ನಾವೆಲ್ಲ ಬರುವಂತ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಬಿಒ ವಿರುದ್ಧ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅನ್ನೋದು ಎಲ್ಲ ನಮ್ಮ ಅಣ್ಣ ತಮ್ಮಂದಿರು ಇಲ್ಲಿದ್ದಾರೆ ವೇದಿಕೆ ಮೇಲೆ, ಅವರು ನೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ.